ನಮಸ್ಕಾರ ಸ್ನೇಹಿತರೆ, ಇಂದು ನಿಮ್ಮೆಲ್ಲರಿಗೂ ತುಂಬ ಮುಖ್ಯವಾದ ಅಪ್ಡೇಟ್ ಒಂದನ್ನು ಹಂಚಿಕೊಳ್ಳಲು ಬಂದಿದ್ದೇನೆ. 22 ಫೆಬ್ರವರಿ ಮತ್ತು 23 ಫೆಬ್ರವರಿರಂದು ಕೆಲವರಿಗೆ 4,000 ಹಣ ಕ್ರೆಡಿಟ್ ಆಗಿರುವ ಬಗ್ಗೆ ದೊಡ್ಡ ಮಾಹಿತಿ ಬಂದಿದೆ. ಈ ವಿಷಯದ ಸಂಪೂರ್ಣ ವಿವರವನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೊದಲು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿರುವ ಎಲ್ಲರಿಗೂ ಹಾರ್ದಿಕ ಸ್ವಾಗತ. ಇಂತಹ ಸರ್ಕಾರಿ ಯೋಜನೆಗಳ ನಿಖರ ಮತ್ತು ಸಮಯೋಚಿತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ. ನಿಮ್ಮ ಬೆಂಬಲವೇ ನಮಗೆ ದೊಡ್ಡ ಪ್ರೇರಣೆ. 4,000 ಯಾರಿಗೆ ಬಂದಿದೆ ನೋಡೋಣ ಸ್ನೇಹಿತರೆ, ಕೆಲವರಿಗೆ 2,000 ಪ್ಲಸ್ 2,000 ಸೇರಿ ಒಟ್ಟು 4,000 ಕ್ರೆಡಿಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಇದು ಏಕೆಂದರೆ ಅವರಿಗೆ 25ನೇ ಕಂತು ಬಂದಿರಲಿಲ್ಲ. ಸುಮಾರು 15% 20% ಜನರಿಗೆ 25ನೇ ಕಂತಿನ ಹಣ ಜಮಾ ಆಗಿರಲಿಲ್ಲ ಸ್ನೇಹಿತರೆ. ಈಗ ಅವರಿಗೆ 25ನೇ ಕಂತು ಮತ್ತು 26ನೇ ಕಂತು ಎರಡು ಸೇರಿ ಬಂದಿದೆ ಸ್ನೇಹಿತರೆ. ಅದಕ್ಕಾಗಿ ಒಟ್ಟು 4,000 ಅವರ ಖಾತೆಗೆ ಜಮಾ ಆಗಿದೆ ಸ್ನೇಹಿತರೆ. ಈಗಾಗಲೇ ನಾನು 15 ದಿನಗಳ ಹಿಂದೆ ಹೇಳಿದ್ದೇನೆ. ಅಂದರೆ 25ನೇ ಕಂತು ಬಾಕಿ ಇದ್ದವರಿಗೆ ಅದು 26ನೇ ಕಂತಿನ ಜೊತೆ ಬರಬಹುದೆಂದು ಹೇಳಿದ್ದೇನೆ. ಅದೇ ರೀತಿಯಲ್ಲಿ ಹಣ ಜಮಾ ಆಗಿದೆ ಸ್ನೇಹಿತರೆ. ಹಣ ಬಂದಿರುವ ಎಲ್ಲ ಫಲಾನುಭವಿಗಳಿಗೆ ಹೃದಯಪೂರ್ವಕ ಅಭಿನಂದನೆಗಳು. 26ನೇ ಕಂತಿನ ಸ್ಥಿತಿ ಹೇಗಿದೆ? ನಮ್ಮ ಕಮ್ಯುನಿಟಿ ಪೋಸ್ಟ್ ಮತ್ತು ನೀವು ಪ್ರತಿಕ್ರಿಯೆಗಳ ಪ್ರಕಾರ ಈಗಾಗಲೇ 50%ಕ್ಕೂ ಹೆಚ್ಚು ಜನರಿಗೆ 26ನೇ ಕಂತು ಜಮಾ ಆಗಿದೆ ಸ್ನೇಹಿತರೆ. ಇನ್ನು ಸುಮಾರು 50% ಜನರಿಗೆ ಹಣ ಬರಬೇಕಿದೆ. ಒಂದು ಸಂತೋಷದ ವಿಷಯ ಏನೆಂದರೆ ಸ್ನೇಹಿತರೆ, ಹಿಂದಿನ ಕಂತುಗಳ ಜೊತೆ ಹೋಲಿಸಿದರೆ ಈ ಬಾರಿ ಹಣ ತುಂಬ ವೇಗವಾಗಿ ಜಮಾವಾಗುತ್ತಿದೆ. 17 ಫೆಬ್ರವರಿರಂದು 26ನೇ ಕಂತಿನ ಪ್ರಕ್ರಿಯೆ ಪ್ರಾರಂಭವಾಯಿತು. ಇಂದು 23ನೇ ಫೆಬ್ರವರಿ, ಕೇವಲ 4 ದಿನಗಳಲ್ಲಿ 50% ಜನರಿಗೆ ಹಣ ಬಂದಿದೆ. ಇದು ಮೊದಲ ಬಾರಿಗೆ ಇಷ್ಟು ವೇಗವಾಗಿ ಜಮಾವಾಗುತ್ತಿದೆ ಸ್ನೇಹಿತರೆ. ಹೀಗಾಗಿ ಮುಂದಿನ 4 ಮತ್ತು 5 ದಿನದಲ್ಲಿ 100% ಫಲಾನುಭವಿಗಳಿಗೆ ಹಣ ಜಮಾವಾಗುವ ಸಾಧ್ಯತೆ ಇದೆ. ಮುಖ್ಯ ಮಾಹಿತಿ: 25ನೇ ಕಂತು ಬಾರದವರಿಗೆ ಈಗ ಅದು 26ನೇ ಕಂತಿನ ಜೊತೆ ಬಂದಿದೆ. 4,000 ಬಂದಿರುವವರು ಖಾತೆ ಚೆಕ್ ಮಾಡಿಕೊಳ್ಳಿ. ಇನ್ನು ಹಣ ಬಾರದವರ ಚಿಂತಿಸಬೇಡಿ, ಪ್ರಕ್ರಿಯೆ ನಡೆಯುತ್ತಿದೆ. ಸ್ನೇಹಿತರೆ, ದಯವಿಟ್ಟು ಪ್ರತಿದಿನ ಬ್ಯಾಂಕ್ ಖಾತೆ ಅಥವಾ DBT ಸ್ಟೇಟಸ್ ಪರಿಶೀಲಿಸಿ. ಯಾವುದೇ ಗೊಂದಲ ಇದ್ದರೆ ಕಮೆಂಟ್ನಲ್ಲಿ ತಿಳಿಸಿ. ನಾನು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡಲು ಸದಾ ಸಿದ್ಧನಾಗಿದ್ದೇನೆ. ನಿಮ್ಮಲ್ಲಿ ಇನ್ನೂ ಹಣ ಬಾರದಿದ್ದರೆ ದಯವಿಟ್ಟು ಧೈರ್ಯ ಕಳೆದುಕೊಳ್ಳಬೇಡಿ. ಹಲವಾರು ಬಾರಿ ತಾಂತ್ರಿಕ ಕಾರಣಗಳಿಂದ ಸ್ವಲ್ಪ ವಿಳಂಬವಾಗುತ್ತದೆ, ಆದರೆ ಸರ್ಕಾರದಿಂದ ಪ್ರಕ್ರಿಯೆ ನಡೆಯುತ್ತಿದೆ ಎಂಬ ಮಾಹಿತಿ ಇದೆ. ಇದೇ ರೀತಿಯ ನಿಖರ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿ. ನಮ್ಮ ಯಾವುದೇ ವಿಡಿಯೋ ಬಂದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಬೆಲ್ ಐಕಾನ್ ಒತ್ತೋದ್ರಿಂದ. ಇದೇ ರೀತಿಯಲ್ಲಿ ನಿಖರ ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಪ್ರತಿದಿನವನ್ನು ವೀಕ್ಷಿಸಿ. ನಾವು ಮತ್ತೆ ನಾಳೆ ಹೊಸ ಅಪ್ಡೇಟ್ ಜೊತೆಗೆ ಭೇಟಿಯಾಗೋಣ. ಧನ್ಯವಾದಗಳು ಸ್ನೇಹಿತರೆ.